ಬಸವಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಕಾಶಪ್ಪನವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿ ನಡೆ ನುಡಿ ತಪ್ಪಿತ್ತು, ನೋಟಿಸ್ ಅನ್ನ ಕೊಟ್ಟಿದ್ವಿ. ಶ್ರೀಗಳು ಸನ್ಯಾಸಿ ಪೀಠಕ್ಕೆ ತಕ್ಕನಾಗಿ ಕೆಲಸವನ್ನ ಮಾಡಲಿಲ್ಲ. ಉಚ್ಚಾಟನೆಯ ಬಗ್ಗೆ ಶಾಸಕ ಕಾಶಪ್ಪನವರ್ ಈ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಡಿ ಇರೋದ್ರ ಬಗ್ಗೆಯೂ ಕೂಡ ಸ್ವಾಮೀಜಿಗೆ ಭಯ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಕಾಶಪ್ಪನವರ್. ಜಾತಿ ಗಣತಿ ವೇಳೆಯೂ ಟ್ರಸ್ಟ್ ನಿರ್ಧಾರವನ್ನ ತೆಗೆದುಕೊಂಡಿದ್ವಿ, ಆದ್ರೆ ನಮ್ಮ ಟ್ರಸ್ಟ್ ನಿರ್ಧಾರವನ್ನ ಕೇಳದೆ ತಾವೇ ನಿರ್ಧಾರವನ್ನ ಮಾಡಿದ್ರು. ನೋಟಿಸ್ಗೆ ಶ್ರೀಗಳು ಉತ್ತರವನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಹಿಂದೆ ಸ್ವತಃ ನನ್ನ ಜೊತೆಗೆ ಮಾತನಾಡಿದ್ದಾರೆ. ನಾನು ಕೂಡಲ ಸಂಗಮ ಪೀಠಕ್ಕೆ ಬರ್ತೀನಿ ಅಂತಾನೂ ನನಗೆ ಮನವಿಯನ್ನ ಮಾಡಿಕೊಂಡಿದ್ರು. 2008ರಲ್ಲಿ ಕೂಡಲ ಸಂಗಮಕ್ಕೆ ಕರ್ಕೊಂಡು ಬಂದು ಪೀಠಾಧ್ಯಕ್ಷರನ್ನಾಗಿ ನಾವು ಮಾಡಿದ್ವಿ. ಎಲ್ಲರ ಒಮ್ಮತದ ನಿರ್ಧಾರದಿಂದ ಈಗ ಉಚ್ಚಾಟನೆಯನ್ನ ಮಾಡಿದ್ದೇವೆ. ಸೃಷ್ಟಿಕರ್ತ ಮಾಡೋದು ಅಂತಿಮ ನಿರ್ಧಾರ ಅಂತಾರೆ, ಪೀಠ ಮಾಡಿದ್ದು ಭಕ್ತರೇ ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ತತ್ವ ಸಿದ್ಧಾಂತ ತಪ್ಪಿದ್ದಕ್ಕೆ ಈ ನಿರ್ಧಾರವನ್ನ ಮಾಡಲಾಗಿದೆ. ಆಸ್ತಿ ಬಗ್ಗೆ ನಮ್ಮ ಬಳಿ ದಾಖಲೆಗಳಿವೆ, ಸತ್ಯಾಸತ್ಯತೆಯ ಸಿಡಿಯನ್ನ ಮಾಡಿಸಿಟ್ಟಿದ್ದೇವೆ. ಸಂದರ್ಭ ಬಂದಾಗ ಅದನ್ನ ಬಹಿರಂಗಗೊಳಿಸ್ತೇನೆ. ಸ್ವಾಮೀಜಿಗಳಿಗೆ ಒತ್ತಡ ಬಹಳಷ್ಟಿದೆ, ನನ್ನಿಂದನೂ ಏನೂ ಇಲ್ಲ. ಅಲ್ಲಿನ ಒತ್ತಡದಿಂದ ಶ್ರೀಗಳು ಸದ್ಯ ಪಾರಾಗ್ಲಿ. ಶ್ರೀಗಳು ಯಾಕೆ ಮಣಿಯುತ್ತಿದ್ದಾರೆ ಎಲ್ಲವೂ ಗೊತ್ತಿದೆ. ಹಿಂದೂ ಬರೆಸದಿದ್ರೆ ಮೀಸಲಾತಿ ತಪ್ಪುತ್ತೆ ಎನ್ನುವ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಮಾಡಿರುವಂತ ಹುನ್ನಾರ ಇದು ಅಂತ ಹೇಳಿ ಬಸವಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆಯ ವಿಚಾರವಾಗಿ ಶಾಸಕ ಕಾಶಪ್ಪನವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ಪೀಠಕ್ಕೂ ನಮಗೆ ಸಂಬಂಧ ಇಲ್ಲ ಅಂತಂದ್ರೆ 17 ವರ್ಷ ಮತ್ತು ಯಾರು ಆ ಪೀಠದ ಗುರುಗಳಾಗಿದ್ರು ಮತ್ತು ಭಕ್ತರು 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 ಅಂತಾರ. ನಾವು ಏನು ಭಕ್ತರು, ನಾವು ಪಂಚಮಸಾಲರು ಮತ್ತು ಬೇರೆದವರು ಅನ್ನೋದು ಕೇಳ್ರಿ ಅವ್ರಿಗೆ. ಅಲ್ಲ, ಪಂಚಮಸಾಲರಲ್ಲ ನಾವು, ಮತ್ತು ಈ ಧರ್ಮದರ್ಶಿಗಳು ಯಾರು? ನಾವು ಬೇರೆ ಧರ್ಮದವ್ರು ಬಂದಲ್ಲಿ ಇವರಿಗೆ ಉಚ್ಚಾಟನೆ ಮಾಡಿದ್ವಿ. ಭಕ್ತರಂದ್ರೆ ಯಾರು? ಭಕ್ತರನ್ನ ನಾವೇ ಸೇರಿಸಿ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಪೀಠ ಮಾಡಿ ಇವ್ರು ಗುರುಗಳು ಮಾಡಿ, ಅದು ಅರಿವಿಲ್ಲಾರ್ದ ಮಾತಾಡ್ತಾರೆ ಅವರು. ಇವತ್ತು ಏನು ಜನ ಬೆಂಬಲ ಸಿಕ್ಕ ತಕ್ಷಣ ಜನರಿಗೆ ಏನಾದ್ರು ತಪ್ಪಾದಿಯನ್ನು ನಡೆಸಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಜನರು ಪ್ರಜ್ಞಾವಂತರಿದ್ದಾರೆ, ಜನರು ಬುದ್ಧಿವಂತಿದ್ದಾರೆ. ನಾವು ಕೂಡ ಬುದ್ಧಿವಂತರೇ, ನಾವು ಕೂಡ ಭಕ್ತರೇ. ಆ ಭಕ್ತದ ಒಂದು ಏನು ಸೇವೆಯನ್ನು, ಆ ಭಕ್ತಿಟ್ಟಿರುವಂಥ ಒಂದು ಅಭಿಮಾನವನ್ನು, ಪ್ರೀತಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಗುರು ಆಗಿ ನಡೀಬೇಕು. ಆವಾಗ ಅವರು ನಿಜವಾದ ಗುರು ಆಗ್ತಾರೆ. ಯಾವ ತತ್ವ ಸಿದ್ಧಾಂತದ ಮೇಲೆ ಇವರು ಗುರುಗಳಾಗಿದ್ದಾರೆ, ನಮ್ಮ ಟ್ರಸ್ಟ್ ಆಗಿದೆ, ನಮ್ಮ ಧರ್ಮದರ್ಶಿಗಳು ಏನು ನಿಯಮಗಳನ್ನು ಅವ್ರಿಗೆ ಹೇಳಿಕೊಟ್ಟಿದ್ರು ಆ ನಿಯಮಗಳನ್ನ ಪಾಲನೆ ಮಾಡೋದು ಕರ್ತವ್ಯ ಅಲ್ಲ. ಯಾರೋ ಎಲ್ಲ ಮನುಷ್ಯರೇ, ಯಾರೂ ನಾವು ಪರಮಾತ್ಮನಿಂದ ಅಕ್ಷರಸಿಂತ್ರ ಈ ಭೂಮಿ ಮೇಲೆ ಧರ್ತಿಗೆ ನಾವು ಇಳಿದಿಲ್ಲ. ಅದನ್ನು ಅರಿವು ಇಟ್ಕೋಬೇಕು. ಭಕ್ತರು ಮಾಡಿದ ಮೇಲೇ ಸ್ವಾಮಿಗಳಾಗ್ತಾರೆ, ಭಕ್ತರು ಮಾಡಿದ ಮೇಲೇ ಮಠ ಆಗುತ್ತೆ. ಯಾಕಂದ್ರೆ ಭಕ್ತರು ನಾವು ಅಲ್ಲ ಅಂತಂದಾಗ ಅರ್ಥ. ಅದು ಕೇಳಿ ಅವ್ರಿಗೆ, ನಾವು ಭಕ್ತರಲ್ಲ ಅಂತ ಘೋಷಣೆ ಮಾಡಲಿ, ನಾವು ಪಂಚಮಸಾಲರಲ್ಲ ಅಂತ ಘೋಷಣೆ ಮಾಡಲಿ, ನಮ್ಮ ಜಾತಿ ಧರ್ಮ ಯಾವುದೈತೆ ಅಂತ ಘೋಷಣೆ ಮಾಡಲಿ, ಅವ್ರು ಯಾವ ಜಾತಿ ಧರ್ಮವನ್ನು ಒಪ್ಕೊಂಡು ಬಂದಿದ್ರು ಅನ್ನೋದು ಅವ್ರು ಘೋಷಣೆ ಮಾಡಲಿ. ಯಾರೋ ಒತ್ತಡಕ್ಕೆ, ಯಾವನೋ ಒಬ್ಬನ ಪಟ್ಟಬದ್ಧ ಹಿತಾಸಕ್ತಿಯ ಸ್ವಾರ್ಥಕ್ಕೆ ಇವರು ಅವನ ಏಳಿಗೆಗೆ ಇವರು ಹೋಗ್ತಾ ಇದ್ದಾರೆ. ಅವರ ಅಳಕ್ಕೆ ಏನಿದೆ ಅವನು ನನಗೆ ಗೊತ್ತೈತಿ. ಅದಕ್ಕೆ ಹೇಳಿದ್ದೀವಲ್ಲ, ಸಮಯ ಬಂದಾಗ ಎಲ್ಲವನ್ನು ಕೂಡ ಬಹಿರಂಗಪಡಿಸ್ತೀವಿ. ಅದು ಎಲ್ಲ ಕೂಡ ಬಹಿರಂಗ ಆಗುತ್ತೆ ಖಂಡಿತವಾಗಿ. ಅದು ಕಾಲ ದೂರಿಲ್ಲ. ಅದನ್ನು ನಾವು ಇಡುವಂಥ ಕೆಲಸ ನಾವು ಮಾಡಬೇಕಾಗತ್ತೆ ಜನರ ಮುಂದೆ. ಆ ಜನರ ಮುಂದೆ ಖಂಡಿತವಾಗಿ ಇಡ್ತೀವಿ ನಾವು. ಏನು ಸತ್ಯಾಸತ್ಯತೆ ಇದೆ, ಯಾರು ನಾವು ಸರಿ ನಡೆದಿದ್ರೆ ನಮ್ಮನ್ನು ಹೊಗಳ್ತಾರೆ, ಇಲ್ಲ ಅವ್ರು ಸರಿಯಾಗಿ ನಡೆದಿದ್ರೆ ಅವ್ರನ್ನ ಹೊಗಳ್ತಾರೆ. ಆ ಭಕ್ತರೇ ನಿರ್ಣಯ ಮಾಡಬೇಕಲ್ಲ. ಕೊನೆಗೆ ನಾನೊಬ್ಬ ಭಕ್ತನಾಗಿ ಹೇಳ್ತೀನಿ, ನಾನೇನು ಈಗ MLA ಅಂತ ಹೇಳ್ತಾ ಇಲ್ಲ, ನಾನೊಬ್ಬ ಏನು ಪೀಠದ ಏನು ಟ್ರಸ್ಟಿ ಅಧ್ಯಕ್ಷ ಅಂತ ಹೇಳ್ತಾ ಇಲ್ಲ, ನಾನು ಒಬ್ಬ ಭಕ್ತನಾಗಿ ಮಾತಾಡ್ತಾ ಇದ್ದೀನಿ. ಅಲ್ಲ, ಪೀಠಕ್ಕೂ ನಮಗೆ ಸಂಬಂಧ ಇಲ್ಲ ಅಂತಂದ್ರೆ 17 ವರ್ಷ ಮತ್ತು ಯಾರು ಆ ಪೀಠದ ಗುರುಗಳಾಗಿದ್ರು ಮತ್ತು ಭಕ್ತರು 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 ಅಂತಾರ. ನಾವು ಏನು ಭಕ್ತರು, ನಾವು ಪಂಚಮಸಾಲರು ಮತ್ತು ಬೇರೆದವರು ಅನ್ನೋದು ಕೇಳ್ರಿ ಅವ್ರಿಗೆ. ಅಲ್ಲ, ಪಂಚಮಸಾಲರಲ್ಲ ನಾವು, ಮತ್ತು ಈ ಧರ್ಮದರ್ಶಿಗಳು ಯಾರು? ನಾವು ಬೇರೆ ಧರ್ಮದವ್ರು ಬಂದಲ್ಲಿ ಇವರಿಗೆ ಉಚ್ಚಾಟನೆ ಮಾಡಿದ್ವಿ. ಭಕ್ತರಂದ್ರೆ ಯಾರು? ಭಕ್ತರನ್ನ ನಾವೇ ಸೇರಿಸಿ ನಮ್ಮ ಸ್ವಂತ ದುಡ್ಡು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ. ಸೋಮಶೇಖರ್, ಇನ್ನು ಬಸವಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಸಾಕಷ್ಟು ದಿನಗಳಿಂದಲೂ ಕೂಡ ಇದೇ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು. ಸ್ವಾಮೀಜಿ ನಡೆ ನುಡಿ ತಪ್ಪಿತ್ತು, ನೋಟಿಸ್ ಅನ್ನ ಕೊಟ್ಟಿದ್ವಿ ಅನ್ನೋದಾಗಿಯೂ ಕೂಡ ಸದ್ಯ ಶಾಸಕ ಕಾಶಪ್ಪನವರು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮುಂದೆ ಏನಾಗಬಹುದು, ಈಗ ಸದ್ಯಕ್ಕೆ ಏನ್ ಹೇಳಿದ್ದಾರೆ ಅಂತ ಹೇಳಿ?
ಸದ್ಯಕ್ಕೆ ಇದು ನಾನು ಸ್ವತಃ ಒಬ್ಬನೇ ತೆಗೆದುಕೊಂಡ ನಿರ್ಧಾರವಲ್ಲ ಎಂದು ಶಾಸಕರು ಆಗಿರುವ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರವರು ಸ್ಪಷ್ಟನೆ ಪಡಿಸಿರುವಂತದ್ದು. ಅದರಲ್ಲೂ ಕೂಡ ಕೂಡಲ ಸಂಘದ ಪಂಚಮಸಾಲಿ ಪೀಠದ ಪೀಠಾಧಿಪತಿ ಸ್ಥಾನದಿಂದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಉಚ್ಚಾಟನೆಗೊಳಿಸಿದ ಬಳಿಕ ಸಮಾಜದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿರುವಂತದ್ದು. ಒಂದು ಕಡೆ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಸ್ವಾಮೀಜಿ ಉಚ್ಚಾಟನೆ ಆದ ಬಳಿಕ ಮಾರನೇ ದಿನವೇ ಕೂಡಲ ಸಂಗಮಕ್ಕೆ ಆಗಮಿಸಿದ ಬಳಿಕ ಭಕ್ತರ ಜೊತೆಗೆ ಸಭೆಯನ್ನು ನಡೆಸಿ ನನ್ನನ್ನ ಉಚ್ಚಾಟನೆ ಮಾಡುವ ಶಕ್ತಿ ಯಾರಿಗೂ ಇಲ್ಲ, ಅದು ಪರಮಾತ್ಮನಿಗೆ ಬಿಟ್ಟರೆ ಭಗವಂತನಿಗೆ ಅಂತ ಹೇಳಿಕೆಯನ್ನ ಕೊಟ್ಟರು. ಈ ಮೂಲಕ ಟ್ರಸ್ಟ್ನ ನಿರ್ಧಾರಕ್ಕೆ ತಿರುಗೇಟನ್ನ ಕೊಟ್ಟಿದ್ರು. ಈಗ ಶಾಸಕ ವಿಜಯಾನಂದ ಕಾಶಪ್ಪನವರು ಸ್ವಾಮೀಜಿಯವರಿಗೆ ವಾಪಸ್ ತಿರುಗೇಟನ್ನ ಕೊಟ್ಟಿರುವಂತದ್ದು. ಇವರು ಕೆಲವರ ಒತ್ತಡಕ್ಕೆ ಮಣಿದಿದ್ದಾರೆ ಎನ್ನುವ ಆರೋಪವನ್ನ ಮಾಡಿರುವಂತದ್ದು. ಜೊತೆಗೆ ಶ್ರೀಗಳು ಯಾಕೆ ಮಣಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಇವರು ಸ್ವಂತ ಆಸ್ತಿಗಳನ್ನ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇವೆ ಎನ್ನುವ ಹೇಳಿಕೆಯನ್ನ ಮತ್ತೆ ಉಚ್ಚಾರಣೆ ಮಾಡಿರುವಂತದ್ದು. ಜೊತೆಗೆ ಸಂಬಂಧಪಟ್ಟ ದಾಖಲೆಗಳು ಇವೆ, ಸಿಡಿಗಳು ಕೂಡ ಇವೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಜಾತಿ ಗಣತಿ ಸಂದರ್ಭದಲ್ಲಿ ಹಿಂದೂ ಎನ್ನುವ ಧರ್ಮದ ಕಾಲಂನಲ್ಲಿ ಹಿಂದೂ ಶಬ್ದ ಬರೆಸಬೇಕು ಅಂತ ಸ್ವಾಮೀಜಿ ಹೇಳ್ತಾ ಇರೋದಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುವಂತದ್ದು. ಹೀಗಾಗಿ ನಮಗೆ 2A ಮೀಸಲಾತಿ ಸಿಗುವುದಿಲ್ಲ ಎನ್ನುವ ಒಂದು ಕಾರಣವನ್ನು ಕೂಡ ಮುಂದಿಟ್ಟಿದ್ದಾರೆ. ಕೆಲವರು ಹೇಳಿದಂಗೆ ಸ್ವಾಮೀಜಿ ಕೇಳ್ತಾ ಇದ್ದಾರೆ ಎನ್ನುವ ಆರೋಪ ಇದೆ. ಜೊತೆಗೆ ಬಸವಣ್ಣನವರ ತತ್ವಗಳಿಗೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಶ್ರೀಗಳು ನಡೆದುಕೊಂಡಿದ್ದರಿಂದ ಅವರನ್ನ ಉಚ್ಚಾಟಿಸಲಾಗಿದೆ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ. ಹೀಗಾಗಿ ಸಮಯ ಬಂದಾಗ ಎಲ್ಲವನ್ನ ಹೊರಹಾಕುತ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಇದು ಬಿಜೆಪಿ RSS ಮಾಡಿರುವ ಹುನ್ನಾರ ಅಂತ ಕೂಡ ಆರೋಪವನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಜಾತಿ ಗಣತಿ ವಿಚಾರದಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಬರೆಸುವುದಕ್ಕೆ, ಹಿಂದೂ ಶಬ್ದ ಬರೆಸುವುದಕ್ಕೆ ಇದು ಕೆಲವು ಮಠಾಧೀಶರಿಗೆ ಫಂಡಿಂಗ್ ಕೂಡ ಆಗಿದೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಸಿಡಿ ಬಗ್ಗೆ ಭಯ ಯಾಕೆ ಇವರಿಗೆ? ಯಾವುದಾದರ ಮೂಲಕವೂ ಏನ್ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ನಾವ್ಯಾರು ವಿರುದ್ಧ ಕುತಂತ್ರ ಮಾಡುವುದಿಲ್ಲ, ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ದೇವೆ ಅಂತ ಸದ್ಯಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರು ಹಿರಿಯರು ಧರ್ಮದರ್ಶಿಗಳ ತೀರ್ಮಾನದ ಹಿನ್ನೆಲೆಯಲ್ಲಿ ಟ್ರಸ್ಟ್ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ ಅನ್ನೋ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಓಕೆ ಸೋಮಶೇಖರ್, ಹಾಗೆ ಮುಂದಿನ ಪೀಠಾಧ್ಯಕ್ಷರ ನೇಮಕದ ಕುರಿತಂತೆ ಏನಾದ್ರೂ ಮಾಹಿತಿ ಇದೆಯಾ? ಆ ಬಗ್ಗೆ ಏನಾದ್ರೂ ಚರ್ಚೆಗಳಾಗ್ತಾ ಇದೆಯಾ? ಸದ್ಯಕ್ಕೆ ಇದು ಪಂಚಮಸಾಲಿ ಟ್ರಸ್ಟ್ಗೆ ಸಂಬಂಧಪಟ್ಟಿರುವ ವಿಚಾರವಾಗಿರುವುದರಿಂದ ಯಾರನ್ನ ನೇಮಿಸಬೇಕು ಅನ್ನೋದ್ರ ಬಗ್ಗೆ ಆಂತರಿಕವಾಗಿ ಚರ್ಚೆ ನಡೆಯಬೇಕಾಗುತ್ತೆ ಮತ್ತು ಸಂಬಂಧಪಟ್ಟಂತಹ ಭಕ್ತಗಣ ಮತ್ತು ಧರ್ಮದರ್ಶಿಗಳೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದ ಬಳಿಕ ನಾನು ಮುಂದಿನ ಪೀಠಾಧಿಪತಿ ಯಾರನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ತವಾದ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಅದರಲ್ಲೂ ಕೂಡ ಈಗ ಕೆಲವೇ ದಿನಗಳಾಗಿರುವುದರಿಂದ ಈಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಉಚ್ಚಾಟನೆ ಮಾಡಿ ಕೆಲವೇ ದಿನಗಳು ಆಗಿರುವುದರಿಂದ ಸದ್ಯಕ್ಕೆ ಈಗ ನಡೆಯುತ್ತಿರುವಂತಹ ಬೆಳವಣಿಗೆಗಳ ಮೇಲೆ ಟ್ರಸ್ಟ್ ಕಣ್ಣಿಟ್ಟಿರುವಂತದ್ದು. ಮತ್ತು ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ವಿರುದ್ಧವೂ ಕೂಡ ಈಗ ಕೆಲವು ಭಕ್ತ ಸಮೂಹ ಏನಿದೆ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಬೆನ್ನಿಗೆ ನಿಂತಿರುವಂತಹ ರಾಜಕೀಯ ನಾಯಕರು ಮತ್ತು ಅದೇ ಸಮಾಜದ ಗಣ್ಯರು ಒಂದ್ ಕಡೆ ಆದ್ರೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮತ್ತು ಟ್ರಸ್ಟ್ ಒಂದ್ ಕಡೆ ಆಗಿದೆ. ಹೀಗಾಗಿ ಸದ್ಯದ ಬೆಳವಣಿಗೆಗಳು ಕೂಡ ಬಹಳ ಕುತೂಹಲವಾಗಿರುವುದರಿಂದ ಮುಂದಿನ ದಿನಮಾನಗಳಲ್ಲಿ ನೂತನ ಪೀಠಾಧಿಪತಿಯನ್ನ ನೇಮಕ ಮಾಡುವುದಕ್ಕೆ ವೇದಿಕೆಯನ್ನ ಸಜ್ಜುಗೊಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲೂ ಕೂಡ ಬಹಿರಂಗವಾಗಿ ಇಂಥವರನ್ನೇ ನೇಮಕ ಮಾಡ್ತೇವೆ ಅಂತ ಎಲ್ಲೂ ಕೂಡ ಹೇಳಿಕೆಯನ್ನ ನೀಡಿಲ್ಲ. ಆದ್ರೆ ಆಂತರಿಕವಾಗಿ ಚಿಂತನೆಗಳು ನಡೆದಿದೆ ಎನ್ನುವ ಮಾಹಿತಿ ಮಾತ್ರ ಲಭ್ಯವಾಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ.